Welcome back Lakshmipatra JK classes. Class 9th Mathematics Model Question Paper 1. Okay. Model paper ಯಾವ ರೀತಿ ಇರ್ತದೆ ಇದೇ ಟೈಪ್ ಏನಪ್ಪ ಅಂದರೆ ಎಕ್ಸಾಮಲ್ಲಿ ಕೊಡ್ತಾರೆ ಹೌದಾ. ಫಸ್ಟ್ ಅಲ್ಟರ್ನೇಟಿವ್ ನೋಡ್ರಿ, ಅಬ್ಜೆಕ್ಟಿವ್ ಫಸ್ಟ್ ಕ್ವಶನ್ ಯಾವ ರೀತಿ ಆಗಿರ್ತಕ್ಕಂಥದ್ದು ನೋಡ್ರಿ. ಟೋಟಲ್ ಎಷ್ಟಿರ್ತಾವಪ್ಪ ಅಂದರೆ ಕ್ವಶನ್ 8 ಇರ್ತಾವೆ ಹೌದಾ. ಚೂಸ್ ದ ಕರೆಕ್ಟ್ ಆನ್ಸರ್ ನೋಡ್ರಿ. ಫಸ್ಟ್ ಕ್ವಶನ್ ಯಾವ ಟೈಪ್ ಇರ್ತದೆ, ಯಾವ ಚಾಪ್ಟರ್ನಿಂದ ಕ್ವಶನ್ ಅದ ಅಂತಕ್ಕಂಥದ್ದು ನೋಡ್ರಿ. ಭಾಳ ಈಜಿ ಇರ್ತಕ್ಕಂಥ ಒಂದು ಸಬ್ಜೆಕ್ಟ್ ಇದು ಮ್ಯಾಥಮೆಟಿಕ್ಸ್. ಓಕೆನಾ. ಫಸ್ಟ್ ನೋಡ್ರಿ, ಎ ನಂಬರ್ 1.101001000 ಡ್ಯಾಶ್ ಡ್ಯಾಶ್ ಈಸ್ ಆ್ಯನ್ ಎಕ್ಸಾಂಪಲ್ ಫಾರ್ ಅಂತ ಕೇಳ್ಯಾರ. ಇದು ಎಕ್ಸಾಂಪಲ್ ಏನು ನ್ಯಾಚುರಲ್ ನಂಬರ್ ಅದ, ಏನು ಹೋಲ್ ನಂಬರ್ ಅದ, ಏನು ರ್ಯಾಷನಲ್ ನಂಬರ್ ಅದ, ಏನು ಇರ್ಯಾಷನಲ್ ನಂಬರ್ ಅದ ಹೌದಾ. ಯಾವ ನಂಬರ್ ಅದ ಅಂತ ಕೇಳ್ಯಾರ ಹೌದಾ. ನಂಬರ್ಸ್ ಬಗ್ಗೆ ನಮಗೆ ನಂಬರ್ ಸಿಸ್ಟಮ್ ಬಗ್ಗೆ ಗೊತ್ತಿರಬೇಕು. ನ್ಯಾಚುರಲ್ ನಂಬರ್ ಬಗ್ಗೆ ಗೊತ್ತಿರಬೇಕು, ಹೋಲ್ ನಂಬರ್ಸ್ ಬಗ್ಗೆ ಗೊತ್ತಿರಬೇಕು, ರ್ಯಾಷನಲ್ ಆ್ಯಂಡ್ ಇರ್ಯಾಷನಲ್ ನಂಬರ್ಗೆ ಗೊತ್ತಿತ್ತಪ್ಪ ಅಂದರೆ ಇಲ್ಲಿ ಎಕ್ಸಾಂಪಲ್ ಈ ಪ್ಲೇಸಿಗೆ ಯಾವುದೇ ಕೊಟ್ಟರು ಕೂಡ ನೀವು ಏನು ಮಾಡಬೇಕು ಅಂದರೆ ಆನ್ಸರ್ ಈಸಿಯಾಗಿ ಫೈಂಡ್ ಔಟ್ ಮಾಡೋಕ್ಕೆ ಬರ್ತದೆ ಹೌದಾ. ಇದೇ ಥರ ಏನಪ್ಪ ಅಂದರೆ ಈ ಪ್ಲೇಸಿಗೆ ನಂಬರ್ ಚೇಂಜ್ ಮಾಡಿಕೊಡ್ತಾರೆ, ಆದರೆ ಇದು ಕೇಳೋದು ಕ್ವಶನ್ ಮಾತ್ರ ಈ ಟೈಪಿಗೆ ಕೇಳ್ತಾರೆ ಓಕೆನಾ. ಇಲ್ಲಿ ಇರ್ಯಾಷನಲ್ ನಂಬರ್ ಇದು ಆನ್ಸರ್ ಯಾವುದಪ್ಪ ಅಂತಂದರೆ ಇದು ಇರ್ಯಾಷನಲ್ ನಂಬರ್ ಆಗ್ತದೆ. ಇದು ಇರ್ಯಾಷನಲ್ ನಂಬರ್ ಯಾಕೆ ಆಗ್ತಪ್ಪ ಅಂದರೆ ಇದು ನಾನ್ ಟರ್ಮಿನೇಟಿಂಗ್ ಅದ ಮತ್ತು ನಾನ್ ರಿಪೀಟಿಂಗ್ ಇರಬೇಕು, ಅಂಥವು ಮಾತ್ರ ನಾವು ಇರ್ಯಾಷನಲ್ ನಂಬರ್ ಅಂತ ಕರಿತೀವಿ ನೋಡಿರಿ. ಟರ್ಮಿನೇಟರ್ ಅಂದರೆ ಲಾಸ್ಟಿಗೆ ಎಂಡ್ ಇದ್ದರೆ ಅದು ಟರ್ಮಿನೇಟಿಂಗ್, ಎಂಡ್ ಇರಲಿಲ್ಲ ಅಂದರೆ ಇದು ನಾನ್ ಟರ್ಮಿನೇಟಿಂಗ್ ಹೌದಾ. ಈಗ ರಿಪೀಟಿಂಗ್ ಇದು ನೋಡ್ರಿ, ನಾನ್ ರಿಪೀಟಿಂಗ್ ಅದ, ಎಲ್ಲಿ ಮತ್ತೆ ರಿಪೀಟ್ ಆಗಿಲ್ಲ. 10101010 ಬಂದಿಲ್ಲ, ಇಲ್ಲಿ 10 ಆಗ ನೆಕ್ಸ್ಟ್ 2 0 ಆಗ್ಯಾವ, ಮತ್ತು ಹೆಚ್ಚಿಗೆ 0 ಹೆಚ್ಚಿಗೆ ಹಾಕೋತೋಗ್ಯಾವ. ಇದು ನಾನ್ ರಿಪೀಟಿಂಗ್ ಅದ, ಅದಕ್ಕಾಗಿ ಇದು ಏನಪ್ಪ ಅಂದರೆ ಇರ್ಯಾಷನಲ್ ನಂಬರ್. ನೆಕ್ಸ್ಟ್ ನೋಡ್ರಿ ಸೆಕೆಂಡ್, ಎ ರ್ಯಾಷನಲ್ ನಂಬರ್ ಈಸ್ ಎ ನ್ಯಾಚುರಲ್ ನಂಬರ್, ರಿಯಲ್ ನಂಬರ್, ಹೋಲ್ ನಂಬರ್, ಇರ್ಯಾಷನಲ್ ನಂಬರ್. ನೋಡ್ರಿ, ಎವ್ರಿ ರ್ಯಾಷನಲ್ ನಂಬರ್ ಈಸ್ ಎ ಏನಾಗಿರ್ತಾವೆ ಅಂದರೆ ಪ್ರತಿಯೊಂದೂ ಕೂಡ ಅವು ರಿಯಲ್ ನಂಬರ್ದಾಗೆ ಬರ್ತಾವೆ. ರ್ಯಾಷನಲ್ ನಂಬರ್ ಎಲ್ಲ ಬರೋದು ಎಲ್ಲ ನಂಬರ್ಸ್ ಏನಪ್ಪ ಅಂತಂದರೆ. ಸೆಕೆಂಡ್ ನೋಡ್ರಿ, ಎವ್ರಿ ರ್ಯಾಷನಲ್ ನಂಬರ್ ಈಸ್ ಎ ನ್ಯಾಚುರಲ್ ನಂಬರ್, ರಿಯಲ್ ನಂಬರ್, ಹೋಲ್ ನಂಬರ್, ಇರ್ಯಾಷನಲ್ ನಂಬರ್. ಏನಾಗಿರ್ತಪ್ಪ ಅಂತಂದರೆ ಇದು ರಿಯಲ್ ನಂಬರ್ಸ್ದಾಗೆ ಬರ್ತಕ್ಕಂಥವು. ರಿಯಲ್ ನಂಬರ್ದಾಗ ಏನಪ್ಪ ಅಂದರೆ ಎಲ್ಲ ನಂಬರ್ಸ್ಗಳು ಇದ್ರಾಗೆ ಬರ್ತಿರ್ತಾವೆ ಹೌದಾ. ನ್ಯಾಚುರಲ್ ನಂಬರ್ಸ್, ಹೋಲ್ ನಂಬರ್, ಇರ್ಯಾಷನಲ್ ನಂಬರ್, ಟೋಟಲಾಗಿ ರಿಯಲ್ ನಂಬರ್ಸ್. ಓಕೆ, ಎವ್ರಿ ರ್ಯಾಷನಲ್ ನಂಬರ್ ಏನಾಗಿರ್ತದೆ ಅಂತಂದರೆ ಅದು ರಿಯಲ್ ನಂಬರ್ ಆಗಿರ್ತದೆ. ಈಗ ನೆಕ್ಸ್ಟ್ ಕ್ವಶನ್ ಥರ್ಡ್ ನೋಡ್ರಿ, ಎ ಪಾಲಿನಾಮಿಯಲ್ ಆಫ್ ಡಿಗ್ರಿ 1 ಈಸ್ ಕಾಲ್ಡ್. ನೋಡಿ, ಡಿಗ್ರಿ 1 ಇತ್ತಪ್ಪ ಅಂತಂದರೆ ಅದು ಯಾವುದಾಗಿರ್ತಪ್ಪ ಅಂತಂದರೆ ಲೀನಿಯರ್ ಅಂತ ಕರೀತಾರೆ, ಅದಕ್ಕೆ ಲೀನಿಯರ್ ಪಾಲಿನಾಮಿಯಲ್. ನೆಕ್ಸ್ಟ್ ನೋಡ್ರಿ ಕ್ವಶನ್ ನಂಬರ್ 4, ಎ ಪಾಲಿನಾಮಿಯಲ್ ವಿತ್ ಡಿಗ್ರಿ 2. ಡಿಗ್ರಿ 2 ಇದ್ದರೆ ಏನಂತ ಕರಿಬೇಕಂತಂದರೆ ಅದಕ್ಕೆ ಕ್ವಾಡ್ರೇಟಿಕ್. 2 ಇದ್ದರೆ ಕ್ವಾಡ್ರೇಟಿಕ್, 1 ಇದ್ದರೆ ಲೀನಿಯರ್, ಅದೇ 3 ಇತ್ತಂದರೆ ಕ್ಯೂಬಿಕ್ ಪಾಲಿನಾಮಿಯಲ್, ಅದನ್ನು ಗೊತ್ತಿರಲಿ. ನೆಕ್ಸ್ಟ್ ಫಿಫ್ತ್ ನೋಡ್ರಿ, ದ ಕೋಆರ್ಡಿನೇಟ್ಸ್ ಆಫ್ ದ ಒರಿಜಿನ್ ಈಸ್. ಒರಿಜಿನ್ ಅಂತಂದರೆ 0 0 ಇರ್ತದೆ ಹೌದಾ. ಅದಕ್ಕೆ ನಾವು ಏನಪ್ಪ ಅಂದರೆ 0 0 ಅಂತ ಹಾಕ್ಬೇಕು. ಕೋಆರ್ಡಿನೇಟ್ ಆಫ್ ಒರಿಜಿನ್ ಅಂತ ಕೇಳಿದ್ರೆ 0 0. ನೆಕ್ಸ್ಟ್ ಸಿಕ್ಸ್ತ್ ಕ್ವಶನ್, ಎ ಪಾಯಿಂಟ್ ಬೋತ್ ಆಫ್ ಹೂಸ್ ಕೋಆರ್ಡಿನೇಟ್ಸ್ ಆರ್ ನೆಗೆಟಿವ್ ವಿಲ್ ಲೈ ಇನ್ ಫಸ್ಟ್ ಕ್ವಾಡ್ರಂಟ್, ಸೆಕೆಂಡ್ ಕ್ವಾಡ್ರಂಟ್, ಥರ್ಡ್ ಕ್ವಾಡ್ರಂಟ್, ಫೋರ್ತ್ ಕ್ವಾಡ್ರಂಟ್ ಅಂತ ಕೇಳಿ. ಇವು ಅಂತಂದರೆ ನೆಗೆಟಿವ್ ಬೋತ್ ಎರಡು ನೆಗೆಟಿವ್ ಬರ್ತಕ್ಕಂಥದ್ದು ಯಾವುದಾದ್ರಾಗ ಬರ್ತಾವೆ ಅಂತಂದರೆ ಥರ್ಡ್ ಕ್ವಾಡ್ರಂಟ್ದಾಗ ಬರ್ತಾವೆ ಹೌದಾ. ಆಲ್ ಸ್ಟೂಡೆಂಟ್ ಟೇಕ್ ಕಾಫಿ ಅಂತ ನೆನಪಿಡು ಅಂತ ಹೇಳಿವಿ ಹೌದಾ. ಆ ಥರ ನೆನಪಿಡಬೇಕು, ಆಲ್ ಸ್ಟೂಡೆಂಟ್ ಟೇಕ್ ಕಾಫಿ. ನೆಕ್ಸ್ಟ್ ಅಪ್ಪ ಅಂತಂದರೆ ಸೆವೆಂತ್ ಕ್ವಶನ್ ನೋಡ್ರಿ, ಎ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಲೀನಿಯರ್ ಇಕ್ವೇಷನ್ 2 ವೇರಿಯಬಲ್ ಎಕ್ಸ್ ಆ್ಯಂಡ್ ವೈ ಈಸ್. ಸ್ಟ್ಯಾಂಡರ್ಡ್ ಫಾರ್ಮ್ ಕೇಳಿದ್ರೆ ಏನಪ್ಪ ಅಂದರೆ AX + BY = 0. ಇಲ್ಲಿ 2 ವೇರಿಯಬಲ್ ಅಂತ ಕೇಳ್ಯಾರ ಹೌದಾ. AX + BY + C = 0 ಇದನ್ನಾಗಿರ್ತದೆ ನೋಡ್ರಿ. ಇದು ಮೈನಸ್ ಇರೋಂಗಿಲ್ಲ, ಇವು 2 ಟರ್ಮ್ ಕೊಟ್ಟರೆ ಇಲ್ಲಿ 2 ಇರೋಂಗಿಲ್ಲ ಇಲ್ಲಿ, ಯಾಕಂದ್ರೆ +C ನಂಬರ್ ಕೊಟ್ಟಿಲ್ಲ ಇಲ್ಲಿ. ಸಿ ಇರಲಾದ ಬಿಟ್ಟು ಇದು C ಇದ್ರಾಗದ ಹೌದಾ. ಅದಕ್ಕಾಗಿದು ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯಬಲ್.
ನೆಕ್ಸ್ಟ್ ಲಾಸ್ಟ್ 8th ಕ್ವಶನ್ ನೋಡ್ರಿ, ನಂಬರ್ ಆಫ್ ಸೊಲ್ಯೂಷನ್ ಫಾರ್ ದ ಲೀನಿಯರ್ ಇಕ್ವೇಷನ್ 2 ವೇರಿಯಬಲ್ ಈಸ್. ನಂಬರ್ ಆಫ್ ಸೊಲ್ಯೂಷನ್, ಎಷ್ಟು ಸೊಲ್ಯೂಷನ್ ಫೈಂಡ್ ಔಟ್ ಮಾಡ್ಬೋದಪ್ಪ ಅಂದರೆ ಲೀನಿಯರ್ ಇಕ್ವೇಷನ್ 2 ವೇರಿಯಬಲ್ದಲ್ಲಪ್ಪ ಅಂತಂದರೆ 1 4 2 ಅಂತ ಕೇಳ್ಯಾರ. ಹೌದಾ, ಅದಕ್ಕೂ ಹೆಚ್ಚಿಗೆ ಎಷ್ಟು ಬೇಕಷ್ಟು ಮಾಡ್ಬೋದು ನಾವು. ಅದಕ್ಕೆ ಏನಂತ ಕರಿತಾರೆ ಅಂದರೆ ಇನ್ಫೈನೈಟ್ ಅಂತ ಹಾಕ್ರಿ ಆನ್ಸರ್. ಓಕೆ, ನಾವು 2 ವೇರಿಯಬಲ್ ಇದ್ದಾಗ ಎಷ್ಟು ಭೀ ನಂಬರ್ ತೊಗೊಂಡು ನಾವು ಕೌಂಟ್ಲೆಸ್ ಹೌದಾ, ಅದಕ್ಕಾಗಿ ನಾವು ಏನಪ್ಪ ಅಂದರೆ ಇನ್ಫೈನೈಟ್ ಅಂತ ಹಾಕ್ಬೇಕು ಆನ್ಸರ್. ಓಕೆ, ಇವು 8 ಅಬ್ಜೆಕ್ಟಿವ್ ಅದು. ನೆಕ್ಸ್ಟ್ ಏನಪ್ಪ ಅಂದರೆ 1 ಮಾರ್ಕ್ಸ್ ಕ್ವಶನ್ಸ್ ನೋಡ್ರಿ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ 1 ಮಾರ್ಕ್ ಕ್ವಶನ್ ನೋಡ್ರಿ. 8 1 8. ನೆಕ್ಸ್ಟ್ ನೋಡ್ರಿ, ಫಸ್ಟ್ 9th ಕ್ವಶನ್ ನೋಡ್ರಿ, ಡಿಫೈನ್ ರ್ಯಾಷನಲ್ ನಂಬರ್ ಅಂತ ಕೇಳ್ಯಾರ. ಸೆಕೆಂಡ್ 10th ಡಿಫೈನ್ ಇರ್ಯಾಷನಲ್ ನಂಬರ್. ಡೆಫಿನೇಷನ್ 1 ಮಾರ್ಕ್ಸ್ನ ಡೆಫಿನೇಷನ್ ಬರಿಬೋದು. ಡಿಫೈನ್ ಬೈನೋಮಿಯಲ್ ಗಿವ್ ಆ್ಯನ್ ಎಕ್ಸಾಂಪಲ್ ಅಂತ ಕೇಳ್ಯಾರ. ಹೌದಾ, ಇವು 3ಕ್ಕೆ ಆನ್ಸರ್ ನೋಡ್ರಿ. ಡಿಫೈನ್ ರ್ಯಾಷನಲ್ ನಂಬರ್ ಅಂತಂದರೆ ಹೆಂಗೆ ಯಾವ ರೀತಿ ಬರಿಬೇಕಪ್ಪ ಅಂತಂದರೆ ಆನ್ಸರ್ ನೋಡ್ರಿ, ಡಿಫೈನ್ ರ್ಯಾಷನಲ್ ನಂಬರ್ ಕನ್ಸರ್. ರ್ಯಾಷನಲ್ ನಂಬರ್ ಅಂದರೆ ಎ ನಂಬರ್ ದಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದ ಫಾರ್ಮ್ ಆಫ್ p/q ವೇರ್ p ಆ್ಯಂಡ್ q ಆರ್ ಇಂಟೀಜರ್ಸ್, q ನಾಟ್ ಈಕ್ವಲ್ ಟು 0. ಇದೇನಪ್ಪ ಅಂತಂದರೆ ರ್ಯಾಷನಲ್ ನಂಬರ್. ಇರ್ಯಾಷನಲ್ ನಂಬರ್ ಡೆಫಿನೇಷನ್ ಏನಪ್ಪ ಅಂದರೆ ಎ ನಂಬರ್ ದಟ್ ಕ್ಯಾನಾಟ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದ ಫಾರ್ಮ್ ಆಫ್ p/q. ಎಕ್ಸಾಂಪಲ್ಸ್ √2 π. ಏನಪ್ಪ ಅಂದರೆ ಇರ್ಯಾಷನಲ್ ನಂಬರ್ ಡೆಫಿನೇಷನ್ ಇದು. ಇರ್ಯಾಷನಲ್ ನಂಬರ್ ಅಂದರೆ ಎ ನಂಬರ್ ದಟ್ ಕ್ಯಾನಾಟ್ ಬಿ ಎಕ್ಸ್ಪ್ರೆಸ್ ಇನ್ ದ ಫಾರ್ಮ್ ಆಫ್ p/q. ಎಕ್ಸಾಂಪಲ್ಸ್ √2 ಆ್ಯಂಡ್ π. ಇದು ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರೋಂಗಿಲ್ಲ p/q ಫಾರ್ಮ್ನಾಗ. ಅಂಥವಕ್ಕೆಲ್ಲ ಏನಂತ ಕರಿತೀವಿ ಅಂದರೆ ಇರ್ಯಾಷನಲ್ ನಂಬರ್. ಯಾವ ನಂಬರ್ಗೆ ನಾವು ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರ್ತದೆ p/q ಫಾರ್ಮ್ನಾಗ, ಅದನ್ನು ಮಾತ್ರ ನಾವು ಏನಂತ ಕರಿಬೇಕು, ರ್ಯಾಷನಲ್ ನಂಬರ್ ಅಂತ ಕರಿಬೇಕು. ನೆಕ್ಸ್ಟ್ ಕ್ವಶನ್ ಯಾವತ್ತಪ್ಪ ಅಂದರೆ ಥರ್ಡ್ ಬೈನೋಮಿಯಲ್ ಅಂತ ಕೇಳ್ಯಾರ. ಬೈನೋಮಿಯಲ್, ಡಿಫೈನ್ ಬೈನೋಮಿಯಲ್. ಹೌದಾ, ಕ್ವಶನ್ ನೋಡ್ರಿ, ಡಿಫೈನ್ ಬೈನೋಮಿಯಲ್ ಗಿವ್ ಆ್ಯನ್ ಎಕ್ಸಾಂಪಲ್ ಅಂತ ಅದ. ಹೌದಾ, 11th. ಅದರ ಆನ್ಸರ್ ಏನಪ್ಪ ಅಂತಂದರೆ ಬೈನೋಮಿಯಲ್ ಎ ಪಾಲಿನೋಮಿಯಲ್ ಹ್ಯಾವಿಂಗ್ 2 ಟರ್ಮ್ಸ್. ಎ ಪಾಲಿನೋಮಿಯಲ್ ಹ್ಯಾವಿಂಗ್ 2 ಟರ್ಮ್ಸ್ ಇದ್ರೆ ಬೈ. ಓಕೆ, ಮೋನೋ ಮೀನ್ಸ್ 1 ಟರ್ಮ್, ಟ್ರೈನೋಮಿಯಲ್ ಮೀನ್ಸ್ 3 ಟರ್ಮ್ಸ್. ವಿ ಕಾಲ್ ಬೈನೋಮಿಯಲ್, monomial, binomial, trinomial. ಓಕೆ, ಎಕ್ಸಾಂಪಲ್ 3x + 5 ನೋಡಿ, 2 ಟರ್ಮ್ಸ್ ಇದ್ದರೆ ಅದು ಬೈನೋಮಿಯಲ್. ಕ್ವಶನ್ ನಂಬರ್ 12 ನೋಡ್ರಿ. ಕ್ವಶನ್ ನಂಬರ್ 12 ಡಿಫೈನ್ ಲೀನಿಯರ್ ಪಾಲಿನೋಮಿಯಲ್ ಗಿವ್ ಆ್ಯನ್ ಎಕ್ಸಾಂಪಲ್ಸ್. linear polynomial, a polynomial of degree 1, example 2x + 3. this is linear polynomial. linear ಅಂತಂದರೆ ಡಿಗ್ರಿ 1 ಇದ್ದರೆ ಅದಕ್ಕೆ ಏನಂತ ಕರಿತೀವಿ, linear polynomial. ಎಕ್ಸಾಂಪಲ್ ಕೇಳಿದ್ರೆ 2x + 3. ಓಕೆ, ನೆಕ್ಸ್ಟ್ ಕ್ವಶನ್ 13th ಕ್ವಶನ್ ನೋಡ್ರಿ. ರೈಟ್ ದ ಕೋಆರ್ಡಿನೇಟ್ಸ್ ಆಫ್ ಪಾಯಿಂಟ್ ಲೈಯಿಂಗ್ ಆನ್ ದ x-axis at a distance of 4 units to the left of the origin. ರೈಟ್ ದ ಕೋಆರ್ಡಿನೇಟ್ಸ್ ಬರಿ ಅಂದ್ರೆ ಪಾಯಿಂಟ್ ಲೈಯಿಂಗ್ ಆನ್ ದ x-axis at a distance of 4 units to the left of the origin ಅಂತ ಕೇಳ್ಯಾರ. ಹೌದಾ, 13th ಕ್ವಶನ್ ನೋಡ್ರಿ. 13th ಕ್ವಶನ್ಗೆ ಆನ್ಸರ್ ಏನಪ್ಪ ಅಂತಂದರೆ ಲೆಫ್ಟ್ ಅಂತ ಕೇಳ್ಯಾರ. ಹೌದಾ, 13th ಕ್ವಶನ್ ಏನು ಹೇಳ್ತದೆ, ಲೈಯಿಂಗ್ ಆನ್ ದ x-axis ಮ್ಯಾಗ ಇರಬೇಕು. ಎಟ್ ಎ ಡಿಸ್ಟೆನ್ಸ್ ಆಫ್ 4 units ಟು ದ ಲೆಫ್ಟ್ ಆಫ್ ದ ಒರಿಜಿನ್. ಹೌದಾ, ಲೆಫ್ಟ್ ಆಫ್ ದ ಒರಿಜಿನ್ ಅಂತಂದರೆ ಏನಪ್ಪ ಅಂತಂದರೆ ಈಗ ಈ ಥರ ಪ್ಲಸ್ ಇರ್ತದೆ, ಈ ಕಡೆ ಲೆಫ್ಟ್. ಹೌದಾ, ಇದು 4 units ಅಂದ್ರೆ. ಹೌದಾ, -1 -2 -3 ಇನ್ನೇನಪ್ಪ ಅಂತಂದರೆ -4. ಇದು ಒರಿಜಿನ್. ಈ ಕಡೆ ಲೆಫ್ಟಿಗೆ ಹೋಗಬೇಕು. 4 units ಅಂದರೆ 1 2 3 4 -4. ಓಕೆ, x-axis ಅಂತಂದರೆ ಇದ್ರ ಮೇಲೆ ಬರ್ತದೆ. ಹೌದಾ, ಫಸ್ಟಿಗೆ ಎಕ್ಸ್ ಇರ್ತದೆ, y ಅಂತಂದ್ರೆ 0 ತೊಗೋಬೇಕು. ಕೋಆರ್ಡಿನೇಟ್ಸ್ ಇಲ್ಲಿ ಕೇಳಿದೇನಪ್ಪ ಅಂದರೆ ಕೋಆರ್ಡಿನೇಟ್ಸ್ ಪಾಯಿಂಟ್ ಲೈಯಿಂಗ್ ಅಂತ x-axis ಎಟ್ ಎ ಡಿಸ್ಟೆನ್ಸ್ ಎಕ್ಸ್ ಅಂತ ಕೇಳ್ಯಾರ. ಹೌದಾ, ಅಲ್ಲಿ ಎಕ್ಸ್ ಕೇಳಿದಾಗ ಅಷ್ಟೇ ಎಕ್ಸ್ ಬರಿಬೇಕು. ಹೌದಾ, ವಾಯ್ ಅಂತ ಕೇಳಿದ್ರೆ ವಾಯ್ದು ಕೋಆರ್ಡಿನೇಟ್ ಬರಿಬೇಕು. ನೆಕ್ಸ್ಟ್ ನೋಡ್ರಿ ಕ್ವಶನ್ 14th ಕ್ವಶನ್. ವಾಟ್ ಆರ್ ದ ಕೋಆರ್ಡಿನೇಟ್ಸ್ ಆಫ್ ಪಾಯಿಂಟ್ ವಿಚ್ ಲೈ ಆನ್ ದ ಬೋತ್ x-axis ಆ್ಯಂಡ್ y-axis. ಎರಡು ಕಡೆ ನೋಡ್ರಿ, ಲೈ ಆನ್ ಬೋತ್ x-axis ಆ್ಯಂಡ್ y-axis ಅಂತ ಕೇಳ್ಯಾರ. ಅದಕ್ಕೆ x-axis y-axis ಅಂತ ಕೇಳಿದ್ರೆ 14th ಕ್ವಶನ್ ಏನಾಗಿರ್ತದೆ ಅಂದರೆ 0 0. ವಾಟ್ ಆರ್ ದ ಕೋಆರ್ಡಿನೇಟ್ಸ್ ಪಾಯಿಂಟ್ಸ್ ವಿಚ್ ಲೈ ಆನ್ ಬೋತ್ x-axis ಆ್ಯಂಡ್ y-axis.
ಏನಾಗಿರ್ತಪ್ಪ ಅಂದರೆ 0 0 ಆಗಿರ್ತವೆ. ಕೋಆರ್ಡಿನೇಟ್ಸ್ 0 0. ನೆಕ್ಸ್ಟ್ ಕ್ವಶನ್ ನೋಡ್ರಿ 15th ಕ್ವಶನ್ ನಂಬರ್ 15. ಫೈಂಡ್ ಅ ಸೊಲ್ಯೂಷನ್ ಫಾರ್ ದ ಇಕ್ವೇಷನ್ x + y = 5 ಅಂತ ಕೊಟ್ಟರು. ಈಗ ಸೊಲ್ಯೂಷನ್ ಎಷ್ಟು ಫೈಂಡ್ ಮಾಡಬೇಕಪ್ಪ ಅಂದರೆ x ಇಲ್ಲ y, x + y ಅಂತಂದು ಕೇಳ್ಯಾರ. ಹೌದಾ? 15th ಕ್ವಶನ್. ಅದಕ್ಕೆ ಏನು ಮಾಡ್ಬೇಕಪ್ಪ ಅಂದರೆ x = 2 ತೊಗೊರಿ, ದೆನ್ y = 3 ತೊಗೊರಿ. ಈಗ ಈ ಕಡೆ ಆನ್ಸರ್ ಏನದ ಅಂದರೆ 5 ಅದ. ಅದಕ್ಕೆ x ವ್ಯಾಲ್ಯೂ 2 ತೊಗೊಂಡ್ರೆ y = 3 ತೊಗೊಂಡ್ರೆ ಅಂತಂದರೆ 2 + 3 ಮಾಡಿದ್ರೆ ಆನ್ಸರ್ ಏನು ಮಾಡ್ತದೆ 5 ಆಗ್ತದೆ. ಅದಕ್ಕೆ x ವ್ಯಾಲ್ಯೂ ಮತ್ತು y ವ್ಯಾಲ್ಯೂ ಸೊಲ್ಯೂಷನ್ದಾಗ ಏನಪ್ಪ ಅಂತಂದರೆ 2 x ವ್ಯಾಲ್ಯೂ ಸಪ್ರೇಟ್ ಬರ್ರಿ, y ವ್ಯಾಲ್ಯೂ ಸಪ್ರೇಟ್ ಬರ್ದ್ಬಿಡ್ರಿ. ಓಕೆನಾ? ನೆಕ್ಸ್ಟ್ ಏನಪ್ಪ ಅಂತಂದರೆ ಲಾಸ್ಟ್ 16th ಕ್ವಶನ್ ನೋಡ್ರಿ. ದ ಗ್ರಾಫ್ ಆಫ್ ಎ ಲಿನಿಯರ್ ಇಕ್ವೇಷನ್ ಪಾಸಸ್ ಥ್ರೂ ದ ಒರಿಜಿನ್, ರೈಟ್ ಇಟ್ಸ್ ಇಕ್ವೇಷನ್. ಗ್ರಾಫ್ ಆಫ್ ಲಿನಿಯರ್ ಇಕ್ವೇಷನ್ ಪಾಸಸ್ ಥ್ರೂ ದ ಒರಿಜಿನ್, ರೈಟ್ ಇಟ್ಸ್ ಇಕ್ವೇಷನ್ ಅಂತ ಕೇಳ್ಯಾರ. ಹೌದಾ? ಅದಕ್ಕೇನಪ್ಪ ಅಂತಂದರೆ ರೈಟ್ ಇಕ್ವೇಷನ್ ಅಂತ ಕೇಳಿದ್ರೆ ಇಕ್ವೇಷನ್ ಹೆಂಗೆ ಬರೀಬೇಕಪ್ಪ ಅಂತಂದರೆ y = mx ಸಿನ್ಸ್ ಇಟ್ ಪಾಸಸ್ ಥ್ರೂ ದ ಒರಿಜಿನ್. ಓಕೆ, ಒರಿಜಿನ್ ಅಂತಂದರೆ 0. ಓಕೆ, ಇಕ್ವೇಷನ್ ಏನು ಬರ್ತದೆ y = mx ಅಂತ ಬರೀಬೇಕು. ಇದು ಇಕ್ವೇಷನ್. ಗ್ರಾಫ್ ಆಫ್ ಲಿನಿಯರ್ ಇಕ್ವೇಷನ್ ಪಾಸಸ್ ಥ್ರೂ ದ ಒರಿಜಿನ್, ರೈಟ್ ಇಟ್ಸ್ ಇಕ್ವೇಷನ್ ಅಂತಂದರೆ ಇಷ್ಟು ಬರೆದುಬಿಟ್ರೆ ಮುಗೀತಾನೆ ಸರ್. ಓಕೆ, y = mx. ಇಷ್ಟೇನಪ್ಪ ಅಂತಂದರೆ ಫಸ್ಟ್ ಬೀಟ್ ಮತ್ತು ಸೆಕೆಂಡ್ ಬೀಟಲ್ಲಿ ಕೇಳ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಇರ್ತಕ್ಕಂಥ ಕ್ವಶನ್ ಆನ್ಸರ್ಸ್ ಇವು. ನೆಕ್ಸ್ಟ್ ಏನಪ್ಪ ಅಂತಂದರೆ ಥರ್ಡ್ ಬೀಟ್. ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ಥರ್ಡ್ ಬೀಟ್ ನೋಡೋಣ. ಓಕೆನಾ? ಇನ್ನೂ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಾರ್ದೆ ನೋಡ್ತಾ ಇದ್ರೆ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸದಾ ನೋಟಿಫೈ ಆಗಿರ್ಬೇಕಂದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳೋ ಮುಖಾಂತರ ಎಲ್ಲರೂ ಸದಾ ನೋಟಿಫೈ ಆಗಿರಿ ಅಂತ ಹೇಳ್ತಾ, ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಇರ್ತಕ್ಕಂಥ ಕ್ವಶನ್ ನೋಡೋಣ. ಥರ್ಡ್ ಬೀಟ್, ಫೋರ್ತ್, ಇನ್ನೂ 3 ಮಾಡಲ್ ಪೇಪರ್ ಆನ್ಸರ್ ನಾವು ಸೊಲ್ಯೂಷನ್ ಮಾಡೋಣ. ಓಕೆನಾ? ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಎಕ್ಸಾಮ್ ಪರ್ಪೋಸ್, ಮಿಡ್ ಟರ್ಮ್ ಎಕ್ಸಾಮ್. ಓಕೆನಾ? ಇಲ್ಲಿವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.